ಕಣ್ಣು ದೇಹಕ್ಕೆ ದೀಪವಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6:22 ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿ ಹೋಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲಾದ್ರೆ ಆ ಕತ್ತಲನ್ನು ಏನನ್ನಬೇಕು? ಕಣ್ಣು ಬೆಳಕು ಕೊಡುವ ದೀಪವಾಗಿದೆ. ಕೆಟ್ಟದ್ದು ಒಳ್ಳೆಯದು ಎರಡನ್ನೂ ಕಣ್ಣು ವೀಕ್ಷಿಸ್ತದೆ. ನೀನು ಯಾವುದನ್ನು ಆರಿಸಿಕೊಳ್ಳುವೆ? ಒಳ್ಳೆಯ ಕಣ್ಣು ದೇವರ ಮೇಲೆ ದೃಷ್ಟಿ ಇಡುತ್ತದೆ. ದೇವರಲ್ಲಿ ಬೆಳಕು, ಆ ಬೆಳಕನ್ನು ಸ್ವೀಕಾರ ಮಾಡುವುದಕ್ಕೆ ಕಣ್ಣು ದೇವರನ್ನು ನೋಡ್ತದೆ. ಅದು ಪರಲೋಕದ ಸಂಪತ್ತು, ಆ ಕಡೆಗೆ ಗಮನ ಬರುವಂತೆ ಮಾಡ್ತದೆ. ಕೆಡುಕಿನ ಕಣ್ಣು ಸ್ವಾರ್ಥದಿಂದ ತುಂಬಿದ್ದು ಹಣ, ಭೂಮಿ, ಸ್ತ್ರೀ, ಪುರುಷ, ಕಟ್ಟಕಡೆಗೆ ಮರಣ ಮಾರ್ಗಕ್ಕೆ ನಡೆಸ್ತದೆ. ದೇವರು, ಹಣ, ಎರಡು ನಾಯಕರು ನಮಗೆ ಬೇಡ. ದೇವರ ರಾಜ್ಯವನ್ನು ನೋಡು. ಆತ್ಮೀಕ ಕಣ್ಣು ಮನೋನೇತ್ರಗಳನ್ನು ಬೆಳಗಿಸಿ ಪರಲೋಕ ಪದವಿ, ದೇವಜನರ ಮಹಿಮೆಯ ಸ್ವಾಸ್ಥ್ಯ, ದೇವರು ನಮ್ಮಲ್ಲಿ ಸಾಧಿಸುವ ಮಹಿಮೆಯ ಪರಾಕ್ರಮ ನೋಡುವಂತೆ ಮಾಡ್ತದೆ. ಯೇಸು ಕುರುಡನ ಕಣ್ಣನ್ನು ಮುಟ್ಟಿದಾಗ ಕುರುಡನು ಹೇಳಿದ್ದು, ನನಗೆ ಕಣ್ಣು ಕಾಣಿಸ್ತಾ ಇದೆ. ಸಂತೋಷದಿಂದ ಹೇಳ್ತಾನೆ. ನಿಜ ದೃಷ್ಟಿ ದೇವರನ್ನು ನೋಡ್ತದೆ. ಸತ್ಯ, ನೀತಿ, ದೇವರ ವಾಕ್ಯ ಇವುಗಳನ್ನು ಬಯಸ್ತದೆ. ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದುಹಾಕು. ನಿನ್ನ ಪ್ರಾಮುಖ್ಯ ಪಾಪವನ್ನು ಗುರುತಿಸು. ಕಪಟತನ, ದ್ವೇಷದ ಕಣ್ಣು ತೆಗೆದುಹಾಕು. ಶುದ್ಧ ಕಣ್ಣು ಬೇಕು ದೇವರೇ ಎಂದು ಮೊರೆಯಿಡು. ನಿನ್ನ ಕಣ್ಣನ್ನು ನೀನು ಕಾಯಿ. ಯೋಬನು ಕಾದ, ನನ್ನ ಕಣ್ಣಿನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿದ್ದೇನೆ, ಬೇರೆ ಸ್ತ್ರೀಯರನ್ನು ಹೇಗೆ ನೋಡಲಿ? ದಾವೀದ ತನ್ನ ಕಣ್ಣನ್ನ ಬೆತ್ಷೆಬೆ ಕಡೆಗೆ ತಿರುಗಿಸಿದ, ಪಾಪಕ್ಕೆ ಒಳಗಾದ. ದೇವರು ನೀತಿವಂತರನ್ನು ಕಟಾಕ್ಷಿಸ್ತಾನೆ. ದೇವರ ಕಣ್ಣು ನಿನ್ನ ಕಡೆಗೆ ಹಗಲಿರುಳು ನೋಡುತ್ತಾ ಇದೆ. ಎಚ್ಚರವಾಗಿರು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.